ನಮ್ಮ ವೀಕ್ಷಕರಿಗೆಲ್ಲ ಇವ್ರನ್ನ ಹೊಸದಾಗಿ ಪರಿಚಯ ಮಾಡಿಕೊಡ್ಬೇಕಾಗೇನಿಲ್ಲ. ನ್ಯಾಚುರಲ್ ಫಾರ್ಮಿಂಗ್ ಟೀಚರ್ ಅಂದ್ಬಿಟ್ಟು ಸುಮಾರು ವಿಡಿಯೋಗಳು ಕೊಟ್ಟಿದ್ರು ಆರ್ಗ್ಯಾನಿಕ್ ಕೃಷಿ ಬಗ್ಗೆ. ಇವರು ಪ್ರಯತ್ನಗಳೇ ವಿಭಿನ್ನ ಆಗಿರುತ್ತೆ, ಕೃಷಿನೂ ವಿಭಿನ್ನವಾಗಿತ್ತು ಮತ್ತು ಸ್ವಂತ ಮನೆ ಕಟ್ತಾ ಇದ್ದಾರೆ. ಇದು ವಿಭಿನ್ನ ಪ್ರಯತ್ನದಲ್ಲಿ ಕಟ್ತಾ ಇದ್ದಾರೆ ಮತ್ತು ಇದು ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಪರಿಸರ ಸ್ನೇಹಿ ಮನೆ ಅಂತ ನಾನು ಪರಿಚಯ ಮಾಡಿಕೊಟ್ಟಿದ್ದೆ, ಅಂದರೆ ಇದೊಂದು ಇನ್ನೂ ಲಿಟಲ್ ಸ್ಟೇಜಲ್ಲಿ ಕಟ್ತಾ ಇದ್ದಾಗ ಈಗ ಸರ್ ಈಗ ಏನು ಪ್ರೋಸೆಸ್ ನಡೀತಾ ಇದೆ, ಇದನ್ನು ಕಟ್ಟೋದಕ್ಕೆ ಯಾವ ರೀತಿ ಖರ್ಚಾಗಿದೆ, ಎಷ್ಟು ಇದಕ್ಕೆ ಖರ್ಚಾಗಿದೆ ಮತ್ತು ಇದರಿಂದ ಅನುಕೂಲ ಏನು ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಬೇಕು ಸಂಪೂರ್ಣವಾಗಿ. ಯಾಕೆಂದರೆ ಫಸ್ಟ್ ಎಪಿಸೋಡಲ್ಲಿ ಅಷ್ಟೊಂದು ಮಾಹಿತಿಗಳು ನಾನು ಕೊಟ್ಟಿರಲಿಲ್ಲ, ಸುಮಾರು ಕಮೆಂಟ್ಸ್ ಬರ್ತಾ ಇದೆ. ಇದು ಎಲ್ಲದಕ್ಕೂ ನೀವು ಇವತ್ತು ಪರಿಹಾರ ಕೊಡ್ಬೇಕು. ಖಂಡಿತ ಕೊಡೋ ಒಂದು ಪ್ರಯತ್ನ ಮಾಡೋಣ. ನನ್ನ ಹೆಸರು ನಾಗರಾಜ್ ಅಂತ. ನಾನು ನ್ಯಾಚುರಲ್ ಫಾರ್ಮರ್ ಟೀಚರ್, ಅಂದರೆ ಸ್ವಾಭಾವಿಕ ಕೃಷಿ. ಅದ್ರ ಜೊತೆಗೆ ಗೋಶಾಲೆ ಇದೆ. ಸ್ವಾವಲಂಬಿ ಕೃಷಿ ರೈತರನ್ನ ಮಾಡಬೇಕು ಅಂತ, ರೈತರಿಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತ ನಾವು ಒಂದು ಸಣ್ಣದೊಂದು ಪ್ರಯತ್ನ ಮಾಡ್ತೀವಿ. ಹಂಗೆ ನಾವೆಲ್ಲ ಸ್ವಾಭಾವಿಕ ಮಾಡುವಾಗ ಮನೆ ಸ್ವಾಭಾವಿಕ ಯಾಕೆ ಇರಬಾರ್ದು ಅಂತ ನಾನು ಹಲವಾರು ವಿಡಿಯೋ ಬೇರೆ ಬೇರೆ ಕಡೆ ಮನೆ ಕಟ್ಟೋರು ಕಲಿಸೋದು ಒಂದು ಸ್ಕೂಲ್ ಇದೆ, ಆ ಥರದನ್ನೆಲ್ಲ ನೋಡ್ತಾ ಇದ್ದೆ. ಅದು ನನಗೆ ಸರಳವಾಗಿ ಅನಿಸಿದ್ದು ಮಡ್ ಬ್ಲ್ಯಾಕ್ ಅಂತ. ನಾನಿನ್ನು ರಾಕ್ ಸ್ಟೋನ್ ತರಬೇಕು ಅಂತ ಹೇಳ್ಬಿಟ್ಟು ಕೇಳೋದು ಮಂಗಳೂರಲ್ಲಿ ಸಿಗೋದನ್ನು ಟ್ರೈ ಮಾಡಿದೆ. ಅದು ತುಂಬ ದೂರ ಇತ್ತು, ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಇದ್ದಕ್ಕೆ ಅದನ್ನು ಕೈ ಬಿಟ್ಟು ಇದಕ್ಕೆ ಮಡ್ ಬ್ಲ್ಯಾಕ್ ಹಾಕಿ ಇಲ್ಲಿ ಬೆಂಗಳೂರಲ್ಲಿ ಸಿಗ್ತಾ ಇತ್ತು. ಹಂಗಾಗಿ ನಾನು ಮಡ್ ಬ್ಲ್ಯಾಕ್ ಹೋಗಿದ್ದೆ. ಉದ್ದೇಶ ಏನಂತ ಹೇಳಿದ್ರೆ ಬೇಸಿಗೆಯಲ್ಲಿ ತಣ್ಣಗಿರ್ತದೆ, ನೀವು ಎಷ್ಟೇ ಬಿಸಿ ಹೊಡಿಲಿ ಒಳಗಡೆ AC ಇದ್ದಂಗೆ. ಚಳಿಗಾಲ ಬಂದಾಗ ಒಳಗಡೆ ಬೆಚ್ಚಗಿರ್ತದೆ. ಮಣ್ಣು ಮನೆ ವಿಶೇಷ. ಅದ್ರ ಜೊತೆಗೆ ಹೆಚ್ಚಿಗೆ ಕೆಮಿಕಲ್, ಸಿಮೆಂಟು, ಪೇಂಟು ಅದನ್ನೆಲ್ಲ ಬಿಟ್ಟಾಗ ನಾವು ಕ್ಯಾನ್ಸರ್ ಮುಕ್ತ ಆಗಬೇಕು ಅಂತ. ನಾವು ತಿನ್ನೋ ಆಹಾರದಿಂದ ಮತ್ತು ನಮ್ಮ ಲೈಫ್ ಸ್ಟೈಲಿಂದ ಕ್ಯಾನ್ಸರ್ ಇತ್ತೀಚೆಗೆ ಈ ಮುಂದಿನ ದಿನಗಳಲ್ಲಿ ಒಂದು 10-15 ವರ್ಷ ಆಯಿತು ಅಂತಂದರೆ ಸಾಯೋರಲ್ಲಿ ಸಂಖ್ಯೆ 70% ಕ್ಯಾನ್ಸರಿಂದ ಸಾಯೋ ಮಟ್ಟಿಗೆ ಬರ್ತದೆ. ಇತ್ತೀಚೆಗೆ ಅದು ಟ್ರೆಂಡ್ ಆಗಿಬಿಟ್ಟಿದೆ. ಅದು ಹಂಗಾಗಿದೆ. ಅದರಿಂದ ನಾವು ಹೊರಗಡೆ ಬರಬೇಕು. ಫಸ್ಟ್ ನಾವು ಹೇಳ್ಬೇಕಾದ್ರೆ ಜನಕ್ಕೆ ಹೇಳ್ಬೇಕಾದ್ರೆ ನಾನು ಮಾಡಿ ನೋಡಬೇಕು, ನಾನು ಮಾಡಿಸಿ ನಮ್ಮ ಅನುಭವ ಏನಾಯಿತು ಇದೆಲ್ಲ. ಅದ್ರ ಜೊತೆಗೆ ಬಜೆಟ್, ನೀವು ಹೇಳಿದಂಗೆ ಬಜೆಟ್. ಆಮೇಲೆ ಸರ್ ಇನ್ನೊಂದು, ನಮ್ಮ ಅರ್ಧ ಆಯಸ್ಸನ್ನೇ ಮನೆ ಒಳಗಡೆ ಕಳಿಸ್ತೀವಿ ಅಲ್ವಾ? ಹೌದು, ಖಂಡಿತ. ರಾತ್ರಿ ಒಂದು 8 ಅವರ್ 7 ಅವರ್ 8 ಅವರ್ ನಿದ್ದೆ ಮಾಡ್ತೀರಿ. ಊಟ, ಸ್ನಾನ, ಒಂದು ಸ್ವಲ್ಪ ವಿಶ್ರಾಂತಿ, ಮಧ್ಯಾಹ್ನ ಈ ಥರದ ಇದ್ರಾಗ ನಾವು ಹೆಚ್ಚು ಕಡಿಮೆ ಒಂದು 10-12 ಅವರು ಇಲ್ಲೇ ಕಳೆದು ಬಿಡ್ತೀವಿ. 24 ಗಂಟೆನಾಗ 12 ಅವರ್ ಮೇಲೆ ಕಲಿತಾರೆ. ಇನ್ನು ಕೆಲವರು ಒಂದು 10 ಅವರ್ ಆದರೂ ಇಲ್ಲೇ ಇರ್ತಾರೆ ಮನೇಲಿ. ಹಂಗಾಗಿ ನಾವು ಈ ಮನೆನೇ ತುಂಬ ಇಂಪಾರ್ಟೆಂಟು. ನಮ್ಮ ಮನೆ ತುಂಬ ಸುರಕ್ಷಿತವಾಗಿರಬೇಕು. ಅದ್ರ ಜೊತೆಗೆ ನಮಗೆ ಯಾವುದೇ ಕೆಮಿಕಲ್ ಇರಬೇಕು, ಕೆಮಿಕಲ್ನಿಂದ ನಾವು ದೂರ ಇರಬೇಕು. ಹಂಗಾಗಿ ನಾನು ಇದನ್ನ ಯೋಚನೆ ಮಾಡಿ ಮಡ್ ಬ್ಲ್ಯಾಕ್ ಆಗಿ ಬಂದಿದ್ದೆ. ಇದು ಪೇಂಟ್ ವಿತೌಟ್ ಕೆಮಿಕಲ್ ಪೇಂಟ್ ಮಾಡಿಸ್ತೀರಲ್ಲ? ಹೌದು, ಖಂಡಿತ. ಇವಾಗ ನೋಡ್ರೆ ಇಲ್ಲೇನು ಇದು ಮಾತ್ರ ಪಿಂಜಿ ಮಾತ್ರ ಮಾಡಿದ್ರಿ, ಡೋರ್ ಪಕ್ಕದಲ್ಲಿ, ಕಿಟಕಿ ಪಕ್ಕದಲ್ಲಿ ಅದು ಲಿಂಟ್ಲ್ ಹಾಕಿದ್ರಿ, ಕಂಬಿ ಹಾಕಿ ಲಿಂಟ್ಲ್ ಹಾಕಿದ್ರಿ ಗ್ರಿಪ್ಗೋಸ್ಕರ. ಅದಕ್ಕೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ವೇದಾಂತ ಪೇಂಟ್ ಅಂತ ಒಂದು ಬೀದರಲ್ಲಿ ಮಾಡ್ತಾ ಇದ್ದೀವಿ. ಅದನ್ನ ನಾವು ಇವತ್ತು, ಅದು ವೇದಾಂತ ಪೇಂಟ್ ಅಂತ ಏನಂದ್ರೆ ಗೋವು ಸಗಣಿಯಿಂದ ಮಾಡ್ತೀವಿ, ಗೋಮಯದಿಂದ ಮಾಡ್ತಾ ಇರೋದು ನಾವು. ಅದನ್ನ ಈಗ ಇಲ್ಲೇ ನಮ್ಮ ಡೀಲರ್ಶಿಪ್ ನಮ್ಮ ಸ್ನೇಹಿತರು ತಗೊಂಡಿದ್ರೆ ನಾವು ಅಲ್ಲೇ ಮಾಡ್ತಾರೆ. ಅದನ್ನ ನಾವೇ ಮಾಡ್ಬೇಕಂತಿದ್ರೆ ಈ ಮನೆ ಕಟ್ಟೋದು ಎಲ್ಲ ಒಟ್ಟಿಗೆ ಒಂದೇ ಸರಿ ಮಾಡೋಕ್ಕಾಗಲ್ಲ. ಸರ್, ಈಗ ಏನೇನು ಕೆಲಸ ನಡೀತಾ ಇದೆ? ಈಗ ನಂದು ಅದೇ ನೋಡ್ರಿ, ಇದೊಂದು ಸ್ವಲ್ಪ ಸಿಮೆಂಟ್ ಕೆಲಸ. ಅದೇ ಎಡ್ಜ್ಗಳನ್ನ ಸಿಮೆಂಟ್ ಅಲ್ಲಿ ಎಡ್ಜ್ ಮಾತ್ರ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ನಾವು ಪೂರ್ತಿ ಸಿಮೆಂಟ್ ಅಲ್ಲಿ ಮಾಡಿರೋದೇನು ಅಂತ ಹೇಳಿದ್ರೆ ಒಂದು ಕಿಚನ್, ಇನ್ನೊಂದು ಬಾತ್ರೂಮು, ಈ TV ಶೋಕೇಶ್ ಮಾತ್ರ ಮಾಡಿದ್ವಿ. ಯಾಕಂದ್ರೆ ಈ ಗೆರೆ ಇರೋದಕ್ಕೆ ನಾವು TV ಶೋಕೇಶ್ ಮಾಡ್ತೀವಿ. ದೇವ್ರ ಮನೆ ಇಲ್ಲೇ ಬರ್ತದೆ. ನಾವು ಸಪ್ರೇಟ್ ದೇವ್ರ ಮನೆ ಅಂತ ಏನು ಕಟ್ಟಿಲ್ಲ. ಯಾಕಂತ ಹೇಳಿದ್ರೆ ನಂದು ದೊಡ್ಡದೊಂದು ದೇವ್ರ ಮನೆ ಕಟ್ಟಿದ್ರಿ. ಗೋಶಾಲೆ ಇರೋದ್ರಿಂದ ನಾವು ಅವೇ ಗೋಶಾಲೆನೇ ದೇವಸ್ಥಾನ, ಗೋವೇ ದೇವ್ರು ಅಂತ ನಾವು ಅದಕ್ಕೆ ಅದ್ರ ಸೇವೆ ಮಾಡಿದ್ರೆ ಪೂಜೆ ಅಂತ ನಾವು ಇಟ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಸುಮ್ಮನೆ ಮನೆ ಅಂದಮೇಲೆ ಒಂದು ಸಂಪ್ರದಾಯವಾಗಿ ಇರಬೇಕಲ್ವಾ. ದಿನ ಬೆಳಗ್ಗೆ ಸಂಜೆ ದೀಪ ಹಚ್ಚೋದೊಂದು ಪದ್ಧತಿ ನಮ್ಮದು. ಅದಕ್ಕೋಸ್ಕರ ನಾವು ಚಿಕ್ಕದಲ್ಲಿ ವುಡ್ಡಲ್ಲಿ ಮಾಡ್ತೀವಿ. ಇದು TV ಶೋಕೇಶ್ ಮಾಡ್ತೀವಿ. ಅದಕ್ಕೆ ಇಷ್ಟು ಮಾತ್ರ ಮಾಡಿದ್ವಿ ಅಷ್ಟೇ. ಇದೆಲ್ಲ ಬರೀ ಇದರಲ್ಲೇ ಇದೆ. ಇದಕ್ಕೆ ಒಳಗಡೆ ಇದಕ್ಕೆ ಪೈಪ್ದು ವೈರಿಂಗ್ ಪೈಪ್ ಎಲ್ಲ ಹಾಕಿ ಮುಚ್ಚಿದ್ದಾರೆ. ಇನ್ನು ವೈರಿಂಗ್ ಒಂದು ಮಾಡಬೇಕು. ಕೆಳಗಡೆ ನ್ಯಾಚುರಲ್ ಕ್ಲೋನ್ಸ್ದು ಒಂದು. ಆಮೇಲೆ ಇನ್ನೊಂದು ಕೆಲವರು ಕಮೆಂಟ್ ಮಾಡಿದ್ರು, ಈ ಕಡೆ ಒಂದು ಕ್ಯಾಪ್ಗಳು ಇರುತ್ತಲ್ವಾ, ಈ ಕ್ಯಾಪಲ್ಲೆಲ್ಲ ಇರುವೆಗಳು ಅದು ಇದು ಸೇರ್ಕೊಳ್ಳುತ್ತೆ ಅಷ್ಟೇ ಅಂತ. ಅಲ್ಲ, ಕ್ಯಾಪ್ ಹಿಂಗೆ ಬಿಟ್ಟರೆ ಇರುವೆನೂ ಸೇರ್ತದೆ, ಜಿರಳೆನೂ ಸೇರ್ತದೆ, ಹಳ್ಳಿ ತಿಗಣೆ ಈ ಥರದ್ದೆಲ್ಲ ಸೇರ್ತದೆ. ಅದಕ್ಕೆ ನಾವೇನು ಮಾಡಿದ್ರು ಅಂದರೆ, ನಾನು ಹುಬ್ಳಿಯಿಂದ ಒಂದು ಅವ್ರು ಏನು ಹೇಳ್ತಾರೆ ಅಂದರೆ ಗಚ್ಚು ಅಂತ ಹೇಳ್ತಾರೆ. ಗಚ್ಚು ಅಂದರೆ ಮಣ್ಣು ಅಂತ. ಆ ಮಣ್ಣನ್ನ ಒಂದು ಪ್ರೋಸೆಸ್ ಮಾಡಿದ್ದಾರೆ. ಅದು ಸಿಮೆಂಟ್ಗಿಂತ ಕಾಸ್ಟ್ಲಿ ಇತ್ತು. ಸಿಮೆಂಟ್ ಇವತ್ತು 380 ರೂಪಾಯಿ. ಅದು ನಮಗೆ 150 kg ಬಂದಿದೆ. 8,500 ಆಗಿದೆ. 8,500 150 kg. ಅದನ್ನ ಕಲಸಿ ಇದ್ರಿಗೆ ಏನು ಮಾಡ್ತೀವಿ, ಫುಲ್ ಬೀಡಿಂಗ್ ಮಾಡ್ಬಿಡ್ತೀವಿ. ಗ್ಯಾಪ್ ಇಲ್ದಂಗೆ ಫುಲ್ ಕವರ್ ಮಾಡ್ತೀವಿ. ಫುಲ್ ಕವರ್ ಮಾಡ್ತೀವಿ. ಕವರ್ ಮಾಡಿದ್ಮೇಲೆ ಇದಕ್ಕೆ ನಾನು ವೇದಾಂತ ಪೇಂಟ್ ಒಳಗಡೆ ಕೆಮಿಕಲ್ ರಹಿತ, ಕೆಮಿಕಲ್ನ ಬಿಟ್ಟು ಕೆಮಿಕಲ್ ಇಲ್ದಿರೋಂಥದ್ದು ವೇದಾಂತ ಪೇಂಟ್ನ ನಾನು ಪೇಂಟ್ ಮಾಡ್ತೀನಿ. ಹೊರಗಡೆ ಪಾಲಿಶ್ ಮಾಡ್ತೀನಿ. ಪಾಲಿಶ್ ಮಾಡೋದ್ರಿಂದ ನೀರು ಹಿಡಿಯಲ್ಲ, ನೀರು ಅಬ್ಸರ್ವ್ ಆಗಲ್ಲ.
ಅದ್ರ ಜೊತೆಗೆ ಇದಕ್ಕೇನು ಆಗಲ್ಲ, ಎಲ್ಲೂ ಗ್ಯಾಪ್ ಸಿಗಲ್ಲ. ಯಾವುದೋ ನೀವು ಹೇಳ್ದಂಗೆ ಇರುವೆ ಆಗಲಿ, ಜಿರ್ಣೆ ಆಗಲಿ, ತಿಗಣೆ ಯಾವುದೂ ಸೇರೋ ಒಂದು ಅವಕಾಶ ಕೊಡಲ್ಲ. ಈಗಾಗಲೇ ಕಟ್ಟಿರೋರು ಬೇಕಾದಷ್ಟು ಮನೆ ಇದೆ, ಬೇಕಾದಷ್ಟು ಜನ ಕಟ್ಟಿದ್ದಾರೆ. ಎಲ್ಲರೂ ಹಿಂಗೆ ಮಾಡಿದ್ರು. ಇನ್ನೊಂದು ಪೇಂಟ್ ಟೀಚರ್ ಅಂತ ಬಂದ್ರೆ ಹೊರಗಡೆ 10 ವರ್ಷ 15 ವರ್ಷ ಗ್ಯಾರಂಟಿ ಅಂತ ಕಂಪ್ನಿಗಳು ಕೊಡ್ತಾರೆ. ಇದೇನಾದ್ರು ಶೇಡ್ ಆಗೋದ್ರಲ್ಲಿ ಇಷ್ಟು ವರ್ಷ ಸರ್ ಇಲ್ಲ, ನೀವು ಹೊರಗಡೆ ತಗೊಂಡು ಮಾಮೂಲಿ ಇದೆ, ಕೆಲವು ಕಂಪ್ನಿಗಳ ಹೆಸರು ಹೇಳೋಕ್ಕಾಗಲ್ಲ. ಆ ಕಂಪ್ನಿಯವರಿಗಿಂತಲೂ ನಿಮ್ಗೆ 4 ವರ್ಷ ಹೆಚ್ಚಿಗೆ ಬಾಳಿಕೆ ಬರ್ತದೆ, ಅವರಿಗಿಂತಲೂ ಕಡಿಮೆ ರೇಟ್ ಸಿಗುತ್ತೆ. ಯಾಕಂದ್ರೆ ಬೇರೆಯವರೆಲ್ಲರೂ ಲಾಭ ಇಟ್ಕೊಂಡು ಮಾಡ್ತಾರೆ. ಅವರು ಏನೋ ಗೋವು ಉಳಿಸೋಕ್ಕೋಸ್ಕರ, ಗೋವು ಒಂದು ಪ್ರಾಡಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ವೇದಾಂತ ಪೇಂಟ್ ಮಾಡಿದರೆ ಅವ್ರು ಲಾಭ ತಗೊಂಡು ಅವ್ರು ಮಾಡ್ತಾ ಇದ್ರೆ ಅದು ಕಮ್ಮಿ ರೇಟಿಗೆ ಸಿಗ್ತದೆ. ಬಾಳಿಕೆ ಹೆಚ್ಚಿಗೆ ಬರ್ತದೆ, ಅದಕ್ಕಿಂತ ಒಂದು 3-4 ವರ್ಷ ಹೆಚ್ಚಿಗೆ ಬರ್ತದೆ. ಸರಿ, ಈಗ ಇದಾಯ್ತು, ಈಗ ನಡೆಯೋ ಪ್ರೋಸೆಸ್ ಆಯ್ತು. ಈಗ ನೀವು ಒಂದು ಲೆವೆಲ್ಗೆ ಫಸ್ಟ್ ಫ್ಲೋರ್ ಕಟ್ಟಿದಿರಲ್ವಾ, ಇದಕ್ಕೆ ಬಜೆಟ್ ವಿಚಾರಕ್ಕೆ ಬಂದಾಗ ಇಟ್ಟಿಗೆಗಳು ವೈಸ್ ಎಷ್ಟು ಬಿದ್ದಿದೆ, ಒಂದು ಇಟ್ಟಿಗೆ ನಿಮಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಎಷ್ಟಾಗುತ್ತೆ ಅಂತ ಒಂದು ಐಡಿಯಾ ಸಿಗ್ತದೆ? ನನಗೆ ಇದು ಒಂದು ಇಟ್ಟಿಗೆ ಅಲ್ಲಿ 40 ರೂಪಾಯಿ GST ಮತ್ತೆ ಟ್ರಾನ್ಸ್ಪೋರ್ಟಿಂಗ್ GSTನೂ ಇನ್ಕ್ಲೂಡ್ ಆಗುತ್ತೆ. ಇದರಲ್ಲಿ GST ಇನ್ಕ್ಲೂಡ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಹೊರಗಡೆ ಬರ್ಬೇಕಾದ್ರೆ ಬಿಲ್ ಕೇಳ್ತಾರೆ, ಇಲ್ಲಾಂದ್ರೆ ಬೇರೆ ರೈಡ್ ಆಗ್ತದೆ, ಲಾರಿ ಸೀಸ್ ಆಗ್ತದೆ, ಅದಕ್ಕೆ ಅವ್ರು ಲಾರಿ ಬರುತ್ತೆ. ಬೇರೆಯವ್ರು ನೀವೇ ಲಾರಿ ತಗೊಂಡ್ರೆ ಕೊಡ್ತೀವಿ ಅಂತ ನಾವು ಹಿಡಿದು ನಮ್ದು ಇಟ್ಕೊಂಡು ಹೋಗ್ತೀವಿ. ಫುಲ್ ಮೆಟೀರಿಯಲ್ಸ್ ಹೋಗ್ತದೆ, ಮತ್ತೆ ಕೇಸ್ ಆಗಿ ಅದು ಯಾವಾಗ ವಾಪಸ್ ಅಂತ ಹೇಳಕ್ಕೆ ಅದು ಸುಮ್ಮನೆ ಯಾಕೆ GST ಕಟ್ಬಿಟ್ರೆ ಯಾವುದು ರಿಸ್ಕ್ ಇರೋದು. ಲೀಗಲ್ ಆಗಿ ತಗೊಂಡ್ಬರ್ತೀವಿ. ಇಲ್ಲಿಗಲ್ ಮಾಡೋ ಬಂದ್ರೆ ಸ್ಮಗ್ಲಿಂಗ್ ಮಾಡ್ದಂಗೆ. ಅದಕ್ಕೆ ಬೇಕಾಗಿಲ್ಲ, ನಾವು ತೆರಿಗೆ ಕಟ್ಬಿಟ್ಟಿದ್ರೆ ಮುಗಿತು ಅಷ್ಟೇ. ನಾವು ತೆರಿಗೆ ಕಟ್ಟೇ ಮಾಡಿದ್ವಿ, ಹಂಗಾಗಿ ನಮ್ಮನ್ನು ಯಾರು ಮಾತಾಡ್ಸೋಕ್ಕಾಗಲ್ಲ. ನಾವು ತಗೊಂಬಂದಾಗ ನಾವು ಲೀಗಲ್ ಆಗಿ ಇರ್ತೀವಿ. ಆ ಉದ್ದೇಶಕ್ಕೋಸ್ಕರ ತಗೊಂಬಂದಿರೋದು. ಇದು 40 ರೂಪಾಯಿ ಅಲ್ಲಿ ನನಗೆ ಬಿದ್ದಿರೋದು. ಎಷ್ಟು ಇಂಚಿದು ಇದು? 8 ಇಂಚು. 8 ಇಂಚು 40 ರೂಪಾಯಿ. ನಿನಗೆ 6 ಇಂಚ್ ಆದರೆ 32 ರೂಪಾಯಿನ ಬೀಳ್ತದೆ. ಅದರಲ್ಲೂ ಒಂದು ಸ್ವಲ್ಪ ತಂದಿದ್ರಿ ನಾವು ಹೊರಗಡೆ ಮೇಲೆ ಕೈಪಿಡಿ ಕಟ್ಟೋದು 6 ಇಂಚು. ಅದಕ್ಕೆ 6 ಇಂಚಿದೊಂದು 600 ತರಿಸಿದ್ರಿ. ಇದೊಂದು 2400 ತರಿಸಿದ್ರಿ. ಒಟ್ಟಾರೆ ಯಾವ ಸೈಜ್ಗೆ ಇದು ವಿಸ್ತೀರ್ಣಕ್ಕೆ ಇಷ್ಟು ಇಟ್ಟಿಗೆ ಸರ್? ನಮ್ದು ಇದು ಮನೆ ಒಂದು ಸ್ವಲ್ಪ ನಾವು ದೊಡ್ಡದಾಗೆ ಇತ್ತು. ಉದ್ದ 31 ಅಡಿ 1/4 ಇಂಚು, 31 ಅಡಿ ಆಗಲ್ಲ 29.5. ಅದರಲ್ಲಿ ಒಂದು ಸ್ವಲ್ಪ ಪ್ಯಾಸೇಜ್ ಬಿಟ್ಕೊಂಡಿದ್ರೆ ಇಲ್ಲಿ ಬರೀ ಪಿಲ್ಲರ್ ಮಾತ್ರ ಬಂದಿದೆ, ಅದ್ರ ಮೇಲೆ ಕವರ್ ಆಗಿದೆ. ಅದರಿಂದ ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡಿದ್ದೆ, ಎಕ್ಸ್ಟ್ರಾ ತಗೊಂಡಿದೆ. ನಾವು ಮತ್ತೆ ಬೇರೆ ಯಾವುದು ಇಟ್ಕೆ ಕಟ್ಟಿಲ್ಲ ಸರ್. ಇದು ನಮಗೊಂದು 6 ಇಂಚು ಒಂದು 600, 8 ಇಂಚಿದು ಒಂದು 2400, ಟೋಟಲಿ 3000 ಬ್ಲಾಕ್ ತರಿಸಿದ್ವಿ ನಾವು. ಸರ್, ಈಗ ಟೋಟಲ್ ಈ ಕಾನ್ಸೆಪ್ಟಲ್ಲಿ ಮಣ್ಣಿನ ಇಟ್ಟಿಗೆಯಲ್ಲಿ ಕಟ್ಟೋ ಕಾನ್ಸೆಪ್ಟಲ್ಲಿ ಮೋಲ್ಡ್ ಹಾಕೋ ಅವಶ್ಯಕತೆ ಇದ್ರೆ ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ? ಅಲ್ಲ, ಆಗಿಲ್ಲ ಅಂದರೆ ಅದು ತುಂಬ ಚೆನ್ನಾಗಿರ್ತದೆ. ಯಾಕೆಂದರೆ ನೀವು ಇದು ರೋಡ್ ಸೈಡ್ ಮನೆ ನಮ್ಮದು, ಇಲ್ಲಿ ವೆಹಿಕಲ್ ಓಡಾಡ್ತಿರ್ತದೆ, ಧೂಳು ಬರ್ತದೆ. ನಮ್ಮ ಮೊದಲು ಹೆಂಚಿನ ಮನೆ ಇತ್ತು, ಆ ಹೆಂಚು ಮನೆಗೆ ಒಳಗಡೆ ವಿಪರೀತ ಧೂಳು ಇರೋದು. ನಾವು ಆ ಧೂಳು ಅವಾಯ್ಡ್ ಆಗೋದಕ್ಕೆ ಒಂದಕ್ಕೋಸ್ಕರ ನಾವು ಹೆಂಚು ಮನೆ ಮೋಲ್ಡ್ ಹಾಕಿದ್ವಿ, ಇಲ್ಲಾಂದ್ರೆ ಹೆಂಚು ಮನೆನೇ ಕಟ್ಟಿದ್ವಿ. ಹೆಂಚು ಮನೆ ಕಟ್ಟಿದ್ರೂ ನಿಮಗೆ ಮೋಲ್ಡ್ಗೂ ಅಲ್ಲಿ ಹಾಕೋ ಹೆಂಚು ಡೆಕೋರೇಷನ್ಗೆ ಏನು ಕಮ್ಮಿ ಆಗಲ್ಲ, ಕಾಸ್ಟ್ ಒಂದೇ ಆಗ್ತದೆ. ನಾವು ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಪಿನ್ ಟು ಪಿನ್ನು ನಾವು ವಿಚಾರಿಸಿ ಆಮೇಲೆ ಮೋಲ್ಡ್ ಹಾಕಿದ್ವಿ. ಹೆಂಚು ಹಾಕಿದ್ರೆ ಇನ್ನೂ ಈಕೋ ಫ್ರೆಂಡ್ಲಿ, ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಊರಿಂದ ಹೊರಗಡೆ ನಿಮಗೆ ಯಾರ್ಯಾರ್ದು ತೋಟದಲ್ಲಿ ಹೊಲದಲ್ಲಿ ಜಾಗ ಇರ್ತದಲ್ಲ, ಅಲ್ಲಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಂಚು ಮನೆ ಮಾಡ್ಬೋದು. ಟೋಟಲ್ ಪಾಯರ್ ಲೆಕ್ಕ ಮೋಡ್ ಲೆಕ್ಕ ತಗೊಂಡ್ರೆ ಎಷ್ಟು ಚದರ ಮನೆ ಇದು? 10 ಚದರ. ಎಷ್ಟು ಖರ್ಚು ಬಂದಿರ್ಬೋದು ಅಂದರೆ ಇದರಲ್ಲಿ ಕಟ್ಟೋದಕ್ಕೆ ಎಷ್ಟು ಖರ್ಚು ಬಂದಿರ್ಬೋದು? ನೀವು ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಬ್ಲಾಕ್ ಎಲ್ಲ ಆದರೆ ಅದ್ರಲ್ಲಿ ಕಟ್ಟಿದ್ರೆ ಖರ್ಚು ಏನಾಗುತ್ತೆ ಆಗಿದೆ ಸರ್? ಖಂಡಿತ ಆಗ್ತದೆ. ಇದರಲ್ಲಿ ನಾವೊಂದು ಸ್ವಲ್ಪ ವುಡ್ಡು, ಟೈಲ್ಸು, ಬೇರೆ ಬೇರೆ ಇದನ್ನ ನಾವು ಸ್ವಲ್ಪ ಕಾಸ್ಟ್ಲಿ ಮಾಡಿದ್ವಿ. ಹಾಗಾಗಿ ಒಂದು 15ರಿಂದ 16 ಲಕ್ಷ ಆಗ್ತದೆ. ಇದನ್ನು 25 ಲಕ್ಷ ಕಟ್ಬೋದು, 10 ಲಕ್ಷದ ಒಳಗಡೆ ಮುಗಿಸ್ಬೋದು. ಇಂಟೀರಿಯರ್ ಎಷ್ಟು ಬೇಕಾದ್ರೆ ನಾವೇನು ಆಮೇಲೆ ಈ ಮನೆ ಕಟ್ಟೋದು ಮಾಮೂಲಿ, ಒಳಗಡೆ ನಾವು ಮಾಡ್ತಿರಲ್ಲ ಡೆಕೋರೇಷನ್, ಅದ್ರ ಮೇಲೆ ತುಂಬ ವುಡ್ ವರ್ಕ್ ಹೆಚ್ಚಿಗೆ ಮಾಡಿಸಿದ್ರೆ ಅದು ಹೆಚ್ಚಿಗೆ ಆಗ್ತದೆ. ನಾವು ವುಡ್ ವರ್ಕ್ ಮೇಲೆ ಹೆಂಗಾಗ್ತದೆ ಅಂತ ಟೈಲ್ಸ್ ನಮ್ಗೆ ಯಾವ ಥರ ಬೇಕು, 100 ರೂಪಾಯಿಗೂ ಹೊಡಿ ಹಾಕ್ಕೊಡ್ತಾರೆ, 500 ರೂಪಾಯಿಗೂ ಹೊಡಿ ಹಾಕ್ಕೊಡ್ತಾರೆ. ಅದು ಈಗ ನೆಲಕ್ಕೆ ನೀವು ಯಾವ ರೀತಿ ನಾವು ವುಡನ್ ಫ್ಲೋರಿಂಗ್ ಅಂತ ಹೋದ್ರೆ ಅಲ್ಲಿ ಹೋದ್ರೆ 1 ಸ್ಕ್ವೇರ್ ಫೀಟ್, ಅದು 1 ಸ್ಕ್ವೇರ್ ಫೀಟ್ ಅಲ್ಲ, 1.25 ಅಡಿ, ಇನ್ನೊಂದು 1 ಅಡಿ. 1.25 ಅಡಿಗೆ 1 ಅಡಿ 600 ರೂಪಾಯಿ ಕೇಳ್ತಾರೆ. 600 ರೂಪಾಯಿ ಆಗುತ್ತೆ. ಅದೆಲ್ಲ ನೋಡಿ ಅಷ್ಟೊಂದು ಕಾಸ್ಟ್ಲಿ ನಮ್ಮ ಕೈಲಿ ಆಗಲ್ಲ ಅಂತೇಳಿ ಅದನ್ನೊಂದು ಕ್ಯಾನ್ಸಲ್ ಮಾಡಿ ಇನ್ನೊಂದು ನ್ಯಾಚುರಲ್ ಮಣ್ಣಿಂದ ಮಾಡಿರೋದು ಒಂದು ಟೈಲ್ಸ್ ಮಾಡಿದ್ವಿ. ಅದು ವಿಯೆಟ್ನಾಂನಿಂದ ಬರ್ತದೆ. ಅದನ್ನು ನೋಡಿದ್ರೆ 80 ರೂಪಾಯಿ ಸ್ಕ್ವೇರ್ ಫೀಟ್ 80 ರೂಪಾಯಿ ಕೊಡ್ತಾರೆ. ಅದು 1 ಅಡಿಗೆ 1 ಅಡಿ ಇದೆ, 2 ಅಡಿಗೆ 2 ಅಡಿ ಇದೆ. ಅದು ಯಾವ ಥರದ್ದು ಬೇಕಾದ್ರೂ ಸಿಗ್ತದೆ. ಅದರಲ್ಲೂ ಒಂದು ವಿತೌಟ್ ವಿತ್ ಪಾಲಿಶ್ ಇದೆ, ಇನ್ನೊಂದು ವಿತೌಟ್ ಪಾಲಿಶ್ ಇದೆ, 2 ಥರ ಇದೆ. ಅದ್ರ ಬಿಟ್ಬಿಟ್ಟು ನ್ಯಾಚುರಲ್ ಸ್ಟೋನು, ಇವಾಗೇನು ಗ್ರಾನೈಟ್ ಸಿಗ್ತದಲ್ಲ ಆ ಥರ ಇನ್ನೂ ವೆರೈಟಿದೊಂದು ಗ್ರಾನೈಟ್ ಸಿಗ್ತಿದೆ, ಅದು ಹೊಸೂರಲ್ಲಿದೆ. ನಾವು ಅದನ್ನ ನೋಡೋದು ಅಂತೇಳಿ ಈ 3 ನೋಡಿ ಇಟ್ಕೊಂಡಿದ್ರಿ. ಇನ್ನೂ ನೋಡ್ಬೇಕು, ಇನ್ನು ಸ್ವಲ್ಪ ಇನ್ನೂ ಅದನ್ನ ಪ್ಲಾನಿಂಗ್ ಇದೆ. ಯಾವ್ದಾದ್ರು